ಈಗಷ್ಟೇ ಕೋರ್ಟ್ ಕಲಾಪ ಆರಂಭ ಆಗಿದೆ. ಕೋರ್ಟ್ ಕಲಾಪ ಆರಂಭ ಆದಾಗ ಈ ಕೇಸ್ ನಂಬರನ್ನು ಕರೀತಾರೆ. ಕೇಸ್ ನಂಬರನ್ನು ಕರೆದಾಗ ಇವರೆಲ್ಲರೂ ಕೂಡ ಹೋಗ್ತಾರೆ ಒಳಗಡೆಗೆ. ಮೊದಲಿಗೆ ಅಟೆಂಡೆನ್ಸ್ ಅನ್ನು ತಗೋತಾರೆ 17 ಜನರದ್ದು. ಪ್ರತಿಯೊಬ್ಬರು ಹಾಜರಾಗಿರಬೇಕು ಅಂತ ಕೋರ್ಟ್ ಹೇಳಿತ್ತು. ಪ್ರತಿಯೊಬ್ಬರದ್ದು ಅಟೆಂಡೆನ್ಸ್ ತಗೋತಾರೆ. ಅವರವರ ಪರ ವಕೀಲರು ಇರ್ತಾರೆ. ಅವರು ಎಲ್ಲ ರೆಡಿ ಮಾಡಿರ್ತಾರೆ ಡಾಕ್ಯುಮೆಂಟ್ಸ್. ಇವ್ರದ್ದು ಆಧಾರ್ ಕಾರ್ಡು ಅದು ಇದು ಎಲ್ಲ ಕೊಡಬೇಕಾಗುತ್ತೆ ಕೋರ್ಟ್ಗೆ. ಎಲ್ಲವನ್ನ ರೆಡಿ ಮಾಡಿರ್ತಾರೆ. ಕೋರ್ಟಲ್ಲಿ ಇವತ್ತು ಪ್ರತಿಯೊಬ್ಬರ ತಂಬ್ ಇಂಪ್ರೆಷನ್ ತಗೋತಾರೆ. ಹೆಬ್ಬೆಟ್ಟು ತಗೋತಾರೆ. ಪ್ರತಿಯೊಬ್ಬರದ್ದು ಸೈನ್ ತಗೋತಾರೆ. ಅದಕ್ಕೆ ಅವಾಗ ಹೇಳಿದ್ದು ಇವೆಲ್ಲ ಕೋರ್ಟ್ ಡಾಕ್ಯುಮೆಂಟ್ಸ್. ಕೋರ್ಟ್ಗೆ ಬೇಕಾಗಿರುವ ಡಾಕ್ಯುಮೆಂಟ್ಸು ಆರೋಪಿಗಳದ್ದು ಇವತ್ತೆಲ್ಲ ತಯಾರಾಗುತ್ತೆ, ಎಲ್ಲ ರೆಡಿ ಆಗುತ್ತೆ. ಅದನ್ನೆಲ್ಲ ಅವರವ್ರ ಪರ ವಕೀಲರು ನೋಡ್ಕೊಂಡಿರ್ತಾರೆ. ಬಿಡಿ, ಏನೇನು ರೆಡಿ ಮಾಡಬೇಕು ಏನು ಎತ್ತ ಅಂತ ಅವರವರ ಲಾಯರ್ಗಳಿರ್ತಾರೆ, ಅವ್ರು ಮಾಡಿರ್ತಾರೆ. ಅದನ್ನು ಕೋರ್ಟ್ ಕೊಡ್ತಾರೆ. ಇವತ್ತು ಸಬ್ಮಿಟ್ ಮಾಡ್ತಾರೆ. ಪ್ರತಿಯೊಂದನ್ನು ಕೂಡ ಸಬ್ಮಿಟ್ ಮಾಡ್ತಾರೆ. ಈಗಷ್ಟೇ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಚಾರ್ಜ್ ಫ್ರೇಮ್. ಕಿಕ್ಕಿರಿದು ತುಂಬಿದೆ ಕೋರ್ಟ್ ಹಾಲ್. ಕೋರ್ಟ್ ಕಲಾಪ ಆರಂಭವಾಗಿದೆ. ಈಗಷ್ಟೇ ನ್ಯಾಯಮೂರ್ತಿಗಳು ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದೋಷಾರೋಪ ನಿಗದಿಯಾಗತ್ತೆ. ದೋಷಾರೋಪ ಹೇಗೆ, ಪ್ರಕ್ರಿಯೆಗಳು ಹೇಗೆ, ಇವತ್ತು ಇಡೀ ದಿನ ಅದನ್ನು ಹೇಳಿದ್ವಿ ನಾವು. ಆ ಕೋರ್ಟ್ ಪ್ರಕ್ರಿಯೆ ಹೇಗಿರುತ್ತೆ ಅಂತಕ್ಕಂಥದ್ದು, ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದನ್ನ ಕೂಡ ಹೇಳಿದ್ದೀವಿ. ಈಗ ಅದು ಆರಂಭ ಆಗುತ್ತೆ. ಕೋರ್ಟ್ ಕಲಾಪ ಈಗಷ್ಟೇ ಆರಂಭವಾಗಿದೆ. ಎಲ್ಲರೂ ಕೂಡ ಆರೋಪಿಗಳು ಹಾಜರಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದೋಷಾರೋಪ ನಿಗದಿಯಾಗಲಿದೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಫ್ರೇಮ್ ಆಗಲಿದೆ. ಈಗ ಆ ಪ್ರಕ್ರಿಯೆಗಳು ಕಿಕ್ಕಿರಿದು ತುಂಬಿದೆ ಕೋರ್ಟ್ ಹಾಲ್. ಎಲ್ಲ ಅಂದರೆ ವಕೀಲರಿಂದನೇ ತುಂಬಿರುತ್ತೆ. ಕೋರ್ಟ್ ಹಾಲ್ನಿಂದ ಹೊರಗೆ ಹೋಗುವಂತೆ ವಕೀಲರಿಗೆ ಮನವಿ ಮಾಡಿದಾರಂತೆ. ಅಂದರೆ ಕೇಸ್ಗೆ ಸಂಬಂಧಪಡದ ವಕೀಲರು ಯಾಕಿರ್ತೀರಾ ನೀವು, ಸುಮ್ಮನೆ ನಾಯ್ಸ್ ಅವೆಲ್ಲ ಕೂಡ. ಆರೋಪಿಗಳು ಕೋರ್ಟ್ ಒಳಕ್ಕೆ ಬರಲು ಕಷ್ಟ ಆಗ್ತಾ ಇದೆ. ಆರೋಪಿಗಳು ಕೋರ್ಟ್ ಒಳಗೆ ಬರಲು ಕಷ್ಟ ಆಗ್ತಿದೆ. ಹಾಲ್ ತುಂಬ ವಕೀಲರೇ ತುಂಬಿಕೊಂಡಿದ್ರೆ ಇವ್ರು ತಾನೇ ಒಳಗಡೆ ಹೆಂಗೆ ಹೋಗೋಕ್ಕಾಗತ್ತೆ? 17 ಜನ ಹೋಗಬೇಕು. ಕೋರ್ಟ್ನ ಒಳಗೆ ಬಹಳಷ್ಟು ಜನ ಇದ್ದಾರೆ. ದಯವಿಟ್ಟು ಎಲ್ಲರೂ ಹೊರಗೆ ಹೋಗಿ. ಆರೋಪಿಗಳು ಒಳಕ್ಕೆ ಬರೋದಕ್ಕೆ ಕಷ್ಟ ಆಗ್ತಾ ಇದೆ. ಇದು ಆರಂಭಿಕ ಮನವಿ, ಎಲ್ಲರಲ್ಲೂ ಕೂಡ ಆರಂಭಿಕ ಮನವಿ ಇದು. ಆರೋಪಿಗಳು ಕೋರ್ಟ್ ಒಳಗೆ ಬರೋದಕ್ಕೆ ಕಷ್ಟ ಆಗ್ತಾ ಇದೆಯಪ್ಪ, ದಯವಿಟ್ಟು ಎಲ್ಲರೂ ಹೊರಗೋಗಿ. ಅಂದರೆ ಕೇಸಿಗೆ ಸಂಬಂಧಪಡದೇ ಇರತಕ್ಕಂಥ ವಕೀಲರು ಯಾಕಿರ್ತೀರಾ, ದಯವಿಟ್ಟು ಹೊರಗಡೆ ಹೋಗಿ ಅಂತ ಜಡ್ಜ್ ಮನವಿ ಮಾಡ್ಕೊಂಡಿದ್ದಾರೆ. ಎಲ್ರಿಗೂ ಕೂಡ ವಕೀಲರಿಗೆ ಸಹಕರಿಸುವಂತೆ ಜಡ್ಜ್ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅಂದರೆ ಈ ಆರೋಪಿಗಳ ಪರ ವಕೀಲರು ಇರ್ತಾರೆ, ಬೇರೆಯವ್ರು ಇರಬಾರ್ದು, ಬೇಡ, ಅಲ್ಲಿ ತುಂಬ ನಾಯ್ಸ್ ಆಗುತ್ತೆ, ಹೇಳೋದು ಕೇಳಿಸಲ್ಲ, ಮಾತಾಡೋದು ಕೇಳಿಸಲ್ಲ, ಹಾಗಾಗಿ ಹೊರಗಡೆ ಹೋಗಿ ಅಂತ ಜಡ್ಜ್ ಪ್ರತಿಯೊಬ್ಬರನ್ನು ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ನಡೆದು ಹಾಲಲ್ಲಿ ಎಲ್ಲ ಸೆಟ್ಲ್ ಆಗೋದಕ್ಕೊಂದು 5-10 ನಿಮಿಷ ಬೇಕಾಗುತ್ತೆ. ಇನ್ನು ಕೆಲವರು ಹೋಗ್ತಾರೆ, ಕೆಲವರು ಹೋಗಲ್ಲ, ಕೆಲವರಿಗೆ ಬಲವಂತವಾಗಿ ಹೋಗಿ ಅಂತ ಹೇಳ್ತಾರೆ. ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಜನ ಸೇರಿದ್ದಾರೆ ಸಹಜವಾಗಿ. ಜಡ್ಜ್ ಆರೋಪಿಗಳು ಕೋರ್ಟ್ ಒಳಕ್ಕೆ ಬರೋದು ಕಷ್ಟ ಆಗ್ತಾ ಇದೆಯಪ್ಪ, ಸಂಬಂಧಪಡದೇ ಇರತಕ್ಕಂಥ ವಕೀಲರೆಲ್ಲ ಹೊರಗೆ ಹೋಗಿ ಅಂತ ಕೇಳ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಹೊರಗೆ ಬರಬೇಕಾಗುತ್ತೆ. ಸೊ ದಯವಿಟ್ಟು ಹೊರಗೆ ಹೋಗಿ ಅಂತ ಜಡ್ಜ್ ವಕೀಲರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಕೀಲರಿಗೆ ಸಹಕರಿಸಿ, ದಯವಿಟ್ಟು ಕೋಆಪರೇಟ್ ಮಾಡಿ ನೀವು ಅಂತ ಜಡ್ಜ್ ಮನವಿ ಮಾಡಿಕೊಂಡಿದ್ದಾರೆ. ಆರೋಪಿಗಳಿಗೆ ನಿಲ್ಲಲು ಸಹ ಜಾಗವಿಲ್ಲ ಕೋರ್ಟ್ ಹಾಲಲ್ಲಿ. ಕೋರ್ಟ್ ಹಾಲ್ನಿಂದ ಹೊರಗೋಗಿ ಅಂತ ನೋಡಿ. ಈ ಹೈ ಪ್ರೊಫೈಲ್ ಕೇಸ್ಗಳು ಹೀಗೆ ಆದರೆ ವಿಚಾರಣೆ ಮುಂದೂಡ್ತೀನಿ ಅಂತ ಜಡ್ಜ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವೆಲ್ಲ ಹೀಗೆ ಮಾಡಿದ್ರೆ, ನೀವೆಲ್ಲ ಹೊರಗಡೆ ಹೋಗಲಿಲ್ಲ ಅಂದರೆ ನಾನು ವಿಚಾರಣೆ ಮುಂದೂಡ್ತೀನಿ ಅಷ್ಟೇ. ದಯವಿಟ್ಟು ಹೊರಗಡೆ ಹೋಗಿ ಅಂತಕ್ಕಂಥ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜಡ್ಜ್ ಮನವಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ವಕೀಲರಿಗೆ ದಯವಿಟ್ಟು ಸಹಕರಿಸಿ ಮಾಡ್ತಾರೆ. ಆರಂಭದಲ್ಲಿ ಮನವಿ ಮಾಡ್ತಾರೆ, ಆಮೇಲೆ ಸ್ವಲ್ಪ ಗದರ್ಕೊಂಡ್ರೆ ಎಲ್ಲರೂ ಹೋಗ್ತಾರಷ್ಟೇ. ಬಿಗಿನಿಂಗಲ್ಲಿ ಮನವಿ ಮಾಡ್ಕೋತಾರೆ. ಯಾಕೆಂದರೆ ಇವತ್ತು ಹಾಲ್ ಒಳಗಡೆ ಇರಬೇಕಾದವರು ಪ್ರಮುಖವಾಗಿ ಯಾರು? ಆರೋಪಿಗಳು. ಅವ್ರಿಗೆ ತಾನೇ ಇವಾಗ ಜಾಗ ಮಾಡಿಕೊಡ್ಬೇಕಲ್ಲಿ. ಹಾಗಾಗಿ ಅವ್ರು ಒಳಕ್ಕೆ ಬರೋಕ್ಕಾಗ್ತಿಲ್ಲ ಅಂತಂದರೆ ಹೆಂಗರಪ್ಪ, ಜಾಗ ಬಿಟ್ಕೊಡಿ ಅಂತ ಕೇಳಿರ್ತಕ್ಕಂಥದ್ದು. ಸೊ ಇವೆಲ್ಲ ಆಗಬೇಕು, ಒಂದಷ್ಟು ಪ್ರಕ್ರಿಯೆಗಳೆಲ್ಲ ನಡಿಬೇಕು ಇವಾಗ. ಆ ನಂತರವೇ ಕೋರ್ಟ್ನ ಈ ಚಾರ್ಜ್ ಫ್ರೇಮ್ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗೋದು. ವಕೀಲರು ಸಹಕರಿಸಬೇಕಾಗುತ್ತೆ ಈ ಸಂದರ್ಭಗಳಲ್ಲಿ. ನೋಡೋಣ ಎಷ್ಟು ಜನ ಹೊರಗೆ ಬರ್ತಾರೆ ಏನು ಅಂತಂದ್ಬಿಟ್ಟು. ಕೆಲವೇ ಕ್ಷಣಗಳಲ್ಲಿ ದೋಷಾರೋಪ ನಿಗದಿ ಆಗುತ್ತೆ. ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಫ್ರೇಮ್.
ಕೋರ್ಟ್ ಒಳಗೆ ಬಹಳಷ್ಟು ಜನ ಇದ್ದಾರೆ, ವಕೀಲರೇ ತುಂಬ ಜನ ಇದ್ದಾರೆ. ಕೋರ್ಟ್ ಒಳಕ್ಕೆ ಆರೋಪಿಗಳನ್ನು ಕರೆತಂದಿದ್ದಾರೆ ಪೊಲೀಸರು. ಓಕೆ, ಅಂದರೆ ಈಗೆಲ್ಲ ಸ್ವಲ್ಪ ಜಾಗ ಖಾಲಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಒಳಗೆ ಕರ್ಕೊಂಡು ಬಂದಿದ್ದಾರೆ. ಎಲ್ಲರೂ ಸಹಕಾರ ಕೊಡಿ ಅಂತ ಜಡ್ಜ್ ಕೇಳ್ಕೊಂಡಿದ್ದಾರೆ. ದಯವಿಟ್ಟು ಹೊರಗೆ ಹೋಗಿ ಎಲ್ಲರೂ ಅಂತ ಕೇಳ್ಕೊತಾ ಇದ್ದಾರೆ ಜಡ್ಜ್. ಹಾಗಾಗಿ ವಕೀಲರಿಗೆ ಸಹಕರಿಸುವಂತೆ ಮನವಿಯನ್ನು ಕೂಡ ಮಾಡ್ಕೋತಾ ಇದ್ದಾರೆ. ಅಲ್ಲಿಗೆ ಎಷ್ಟು ಜನ ಕೋರ್ಟ್ ಹಾಲ್ ಒಳಗಡೆ ಇದ್ದಾರೆ ಅಂತಕ್ಕಂಥದ್ದನ್ನು ಅಂದಾಜು ಮಾಡ್ಕೊಳ್ಳಿ. ಕೋರ್ಟ್ ಒಳಗೆ ಆರೋಪಿಗಳನ್ನು ಈಗ ಸದ್ಯಕ್ಕೆ ಕರೆ ತಂದಿದ್ದಾರೆ. ಬಾಗಿಲ ಬಳಿಯೇ ನಿಂತಿದ್ದಾರೆ ಕೊಲೆ ಆರೋಪಿಗಳು. ಇನ್ನೂ ಅವ್ರಿಗೆ ಜಾಗ ಬಿಟ್ಕೊಟ್ಟಿಲ್ಲ ಅನ್ಸುತ್ತೆ. ಒಂದು ಬೆಂಚ್ ಹಾಕಿರ್ತಾರೆ.